ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕಿಂತ ಮೊದಲು ಜ್ಯೂಸ್ ಮಾಡಿ ಕುಡಿಯೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಸಮಯ ಆಯಿತು ನಾನು ಅದಂತೂ ಅಂದರೆ ಸ್ವಲ್ಪ ಸಮಯಕ್ಕಿಂತ ಮೊದಲು ನಾನು ಮಾಡ್ತಾಯಿದ್ದೆ. ನಂತರ ಸ್ವಲ್ಪ ಸಮಯ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡೇ ಇರಲಿಲ್ಲ ನಾನು. ಸೊ ಈಗ ವಾಪಸ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ದೇಹಕ್ಕೆ ತುಂಬ ತಂಪು ಹಾಗೆ ಒಳ್ಳೆ ರೀತಿಯಾದಂತಹ ಒಂದು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಿಂದ ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಪ್ರಯೋಜನ ಆಗುತ್ತೆ ನಮ್ಮ ದೇಹಕ್ಕೆ ಕೂಡ, ಆರೋಗ್ಯದ ಮೇಲೆ ಎಲ್ಲ. ಹಾಗಾಗಿ ನಾನು ಕೂಡ ವಾಪಸ್ ಇವಾಗ ತಂದು ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ ಹಸ್ಬೆಂಡ್ಗೆ. ನಾನು ಕೂಡ ಕುಡಿತೀನಿ. ಮಕ್ಕಳು ಒಂದು ಸ್ವಲ್ಪ ಕಡಿಮೆ ಕುಡಿಯೋದು, ಮಗ ಆದರೂ ಕುಡಿತಾನೆ, ತೊಂದರೆ ಇಲ್ಲ. ಆದರೆ ನಮ್ಮ ಆದ್ವಿ ಅಂತೂ ಕುಡಿಯೋದೇ ಇಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನನಗೆ ಹಾಗೆ ಹಸ್ಬೆಂಡ್ಗೆ ಇಬ್ಬರಿಗೆ ಅಂತ ಅಂದ್ಬಿಟ್ಟು, ಮಗನಿಗೆ ಬೇಕಾದರೆ ಕೊಡ್ತೀನಿ ಅಂತೇಳಿ. ಸೊ ಜ್ಯೂಸ್ ಎಲ್ಲ ಮಾಡಿದ ನಂತರ ಅದರ ಸ್ಮ್ಯಾಶ್ ಏನಿರುತ್ತೆ ನೋಡಿ, ಕುಂಬಳಕಾಯಿ ಪೀಸಿದ್ದು ಸ್ಮ್ಯಾಶ್ ಇರುತ್ತಲ್ವ, ಅದನ್ನು ನಾನು ಹಾಗೆ ಎತ್ತಿಡ್ತೀನಿ, ಏನಕ್ಕಾದ್ರೂ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಜ್ಯೂಸ್ ರೆಡಿಯಾಗಿದೆ. ನಮ್ಮ ಮಗ ಕೂಡ ಬೇಕು ಅಂತ ಹೇಳಿದೆ. ಸೊ ಅವನಿಗೆ ಕೂಡ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಅಂದರೆ ಹಿಂದಿನ ದಿನ ಸಂಡೇ ಅಲ್ವಾ, ನಾನ್ ವೆಜ್ ಎಲ್ಲ ಮಾಡಿರ್ತೀವಿ, ಸ್ವಲ್ಪ ಬಾಡಿ ಕೂಡ ಹೀಟಾಗಿರುತ್ತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಬೂದ್ ಕುಂಬಳಕಾಯಿ ಜ್ಯೂಸ್ ಒಂದು ಗ್ಲಾಸ್ ಕುಡಿದ್ರೆ ಅದು ಅಲ್ಲಿಂದಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿ ಕೊಟ್ಟಿದ್ದೀನಿ. ಈಗ ಚಪಾತಿಗೆ ಒಂದು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚಪಾತಿಗೆ ಹಿಟ್ಟು ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಂತರ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಲಸಂದೆ ಕಾಳು ಹಾಗೆ ಕಡಲೆಕಾಳನ್ನು ಕುಕ್ಕರಲ್ಲಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು ಆಲೂಗಡ್ಡೆ ಇತ್ತು, ಒಂದು ಕ್ಯಾರೆಟ್ ಇತ್ತು. ಇವತ್ತು ತರಕಾರಿ ಏನು ಇರಲಿಲ್ಲ ಮನೆಯಲ್ಲಿ, ಅಷ್ಟೇ ಇದ್ದಿದ್ದು. ಸೊ ಅದನ್ನು ಹಾಕಿಬಿಟ್ಟು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಅಲಸಂದೆ ಬೀಜ ಮತ್ತು ಕಡಲೆ ಕಾಳಿಗೆ ಒಂದು ಕ್ಯಾರೆಟ್, ಒಂದು ಆಲೂಗಡ್ಡೆ ಹಾಕಿ, ಕುಂಬಳಕಾಯಿ ಜ್ಯೂಸ್ ಮಾಡಿದ್ದಲ್ವ ಅದರ ಪೀಸ್ ಇತ್ತಲ್ವ, ಅಂದರೆ ಪೀಸಿನ ಸ್ಮ್ಯಾಶ್ ಇತ್ತು ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಅದು ಸುಮ್ಮನೆ ಬಿಸಾಡೋದು ಯಾಕೆ ಅಲ್ವಾ, ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಬಿಸಾಡಬಾರ್ದು, ಏನಕ್ಕಾದರೂ ಯೂಸ್ ಮಾಡಬೇಕು. ಚಪಾತಿ ಹಿಟ್ಟು ಮೊದಲೇ ಕಲಿಸ್ಕೊಂಡಿದ್ದೆ ನಾನು, ಇಲ್ಲ ಅಂತ ಹೇಳಿದರೆ ಅದಕ್ಕೆ ಯೂಸ್ ಮಾಡ್ತೀನಿ. ಅದಕ್ಕೆ ಹಾಕಿ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ತೀನಿ. ಸೊ ಇವಾಗ ಗ್ರೇವಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಒಂದು 10 ಮಿನಿಟ್ಸಲ್ಲಿ ಆಲೂಗಡ್ಡೆ, ಕ್ಯಾರೆಟ್, ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿರತ್ತೆ. ನಂತರ ಮಸಾಲೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಒಂದು ಸೈಡಲ್ಲಿ ಇದು ಬೇಯ್ತಾ ಇರಲಿ, ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೋತೀನಿ. ಸ್ವಲ್ಪ ಬೇರೆ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಕೂಡ, ತುಂಬ ಟೇಸ್ಟಾಗಿ ಬಂದಿತ್ತು. ಹಾಗೆ ಒಂದು ಸೈಡಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೆಟೊ ಹಣ್ಣು, ನಂತರ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳು, ನಂತರ 1 ಇಂಚಿನಷ್ಟು ಶುಂಠಿ, ಇಷ್ಟನ್ನು ಹಾಕಿ ರುಬ್ಬೋದಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು ಬಟ್ಲಲ್ಲಿ ಇನ್ನೊಂದು ಸೈಡಲ್ಲಿ ನಾನು ತೆಂಗಿನ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದರ ಹಾಲು ತೆಗಿಲಿಕ್ಕುಂಟು. ಒಂದು ತೆಂಗಿನಕಾಯಿಯ ಅರ್ಧ ಭಾಗ ತೆಂಗಿನಕಾಯಿಯನ್ನು ತುರ್ಕೊಂಡು ಅದರ ಹಾಲು ತೆಗಿಬೇಕಾಗತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ಮಸಾಲೆ ಕೂಡ ರುಬ್ಬಬೇಕಾಗತ್ತೆ. ನಿಮಗೆ ಬೇಕಿದ್ದರೆ ಹಸಿಮೆಣಸು ಸೇರಿಸ್ಕೋಬೋದು. ನಾನು ಖಾರದ ಪುಡಿ ಹಾಕೋದ್ರಿಂದ ಈ ರೀತಿ ಮಸಾಲೆ ರುಬ್ಬಬೇಕಾದ್ರೆ ಹಸಿಮೆಣಸು ಸೇರಿಸೋದಕ್ಕೆ ಹೋಗಿಲ್ಲ. ಸ್ವಲ್ಪ ಹುಣಸೆ ಹಣ್ಣನ್ನು ಇವಾಗ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಆಗ ತೋರಿಸಿರಲಿಲ್ಲ ನಾನು. ನಂತರ ಸ್ವಲ್ಪ ಅಂದರೆ ಸಣ್ಣ ನೆಲ್ಲಿಕಾಯಿ ಗಾತ್ರ ಬರುತ್ತಲ್ವ, ಅಷ್ಟು ಸಾಕಾಗತ್ತೆ. ಮೊದಲಿಗೀಗ ನಾನು ತೆಂಗಿನಕಾಯಿ ತುರ್ಕೊಂಡಿದ್ದೀನಲ್ವ, ಅದನ್ನು ಹಾಲು ತೆಗೆದು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮಸಾಲೆ ರುಬ್ಬೋಣ ಅಂತ ಅಂದ್ಬಿಟ್ಟು ಹಾಲು ತೆಗಿಯೋದಕ್ಕೆ ಅಂತೇಳಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಕೂಡ ತೆಗೆದಾಗಿದೆ. ಒಂದು ಗ್ಲಾಸಿನ ಅಳತೆ ಹೇಳಬೇಕು ಅಂತ ಹೇಳಿದರೆ 2 ಗ್ಲಾಸ್ನಷ್ಟು ಹಾಲನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ದಪ್ಪ ತೆಂಗಿನಕಾಯಿ ಹಾಲನ್ನು. ನಂತರ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಎಲ್ಲ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರೇನು ಬೇಡ, ಸ್ವಲ್ಪ ನೀರು ಹಾಕಿಬಿಟ್ಟು ಮಸಾಲೆ ರುಬ್ಕೋತೀನಿ. ಹುಣಸೆ ಹಣ್ಣನ್ನು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಒಂಚೂರು ಚೆನ್ನಾಗಾಗಲ್ಲ ಗ್ರೇವಿ, ಚಪಾತಿಗೆ ಬೇರೆ ಅಲ್ವಾ, ಅಷ್ಟೊಂದು ಚೆನ್ನಾಗಾಗಲ್ಲ, ರುಚಿಯಾಗಿ ಬರಲ್ಲ. ಹುಣಸೆ ಹಣ್ಣನ್ನು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನಂತರ ಇಲ್ಲಿ ಇವಾಗ ಬೆಂದಿದೆ ಆಲೂಗಡ್ಡೆ ಹಾಗೆ ಕ್ಯಾರೆಟ್ ಕೂಡ ಬೆಂದಾಗಿದೆ. ನಾನು ಇವಾಗ ರುಬ್ಬಿಟ್ಟಿರುವಂತಹ ಮಸಾಲೆನ ಮೊದಲು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಸೇರಿಸೋದ್ರಿಂದ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು, ಆ ಥರ ಬರುತ್ತೆ. ಸ್ವಲ್ಪ ಸಾಕು, ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ, 1 ಸ್ಪೂನ್ ಕೂಡ ಬೇಕು ಅಂತ ಇಲ್ಲ.
ಇರುವಂತಹ ಮಸಾಲೆನ ಹಾಕಿದ ನಂತರ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಈ 4 ಇಂಗ್ರೀಡಿಯೆಂಟ್ಸ್ನ ಈ ಒಂದು ಬೌಲ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲವನ್ನು ಕೂಡ ಎಲ್ಲ ಸ್ಪೈಸಸ್ಗಳನ್ನು ಒಂದೇ ಬೌಲ್ನಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ, ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ನಿಮ್ಮ ಅಂದಾಜಿನ ಪ್ರಕಾರ ಅಂತ ಅಂದ್ಕೊಂಡು ಅದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ನೀರು ಬೇಕಿದ್ದರೆ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಸೈಡ್ ಮಸಾಲೆ ಚೆನ್ನಾಗಿ ಕುದೀಲಿ. ನಂತರ ಇದಕ್ಕೆ ಇವಾಗ ಹಾಲು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಕೊನೆಗೆ ಸೇರಿಸ್ಬೇಕು. ತೆಂಗಿನಕಾಯಿ ಹಾಲನ್ನು ಸೇರಿಸ್ಬಿಟ್ಟು ಬೇಕಿದ್ದರೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಹಾಗೆ ಒಂದು ಸೈಡಲ್ಲಿ ಇದು ಕುದೀತಾ ಇರಲಿ, ಹಾಗೆ ಇನ್ನೊಂದು ಸೈಡಲ್ಲಿ ನಾನಿವಾಗ ಚಪಾತಿ ರೆಡಿ ಮಾಡ್ಕೋಬೇಕು. ನಾನು ಅಂದರೆ ಸ್ಕೂಲ್ ಡೇಸಲ್ಲೆಲ್ಲಾದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನನ್ನ ಮಗಳು ಬರ್ತಾಳೆ, ಚಪಾತಿ ನನಗೆ ಕಾಯಿಸಿ ಕೊಡ್ತಾಳೆ. ಹಾಗೆ ಹಸ್ಬೆಂಡ್ ಕೂಡ ಫ್ರೀ ಇದ್ದರೆ ಬರ್ತಾರೆ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದರು ಅವರು, ಹಾಗಾಗಿ ನಾನೇ ಮಾಡಬೇಕಿತ್ತು, ನಾನೇ ಕಾಯಿಸ್ಬೇಕಿತ್ತು. ಹಾಗಾಗಿ ಈ ಕಡೆ ಗ್ರೇವಿನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಚಪಾತಿನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದು ನಾನು, ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ಮಿನಿಟ್ಸು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಡ. ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ವ, ಜಾಸ್ತಿ ಕುದಿ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಕುದಿದರೆ ಸಾಕು. ಓಕೆ, ಈಗ ಇದು ಕುದೀತಾ ಇರಲಿ. ಈ ಸೈಡಲ್ಲಿ ನಾನು ಚಪಾತಿ ಯಾವಾಗಲೂ ಅಷ್ಟೇ ಕಿಚನ್ ಟಾಪ್ ಫ್ಲೋರಲ್ಲೇ ಮಾಡೋದು. ನನ್ನಲ್ಲಿ ಮನೆ ಇದೆ, ಚಪಾತಿ ಮನೆಯಲ್ಲೇ ಇದೆ, ಆದರೆ ಅಷ್ಟೊಂದು ನನಗೆ ಕಂಫರ್ಟೇಬಲ್ ಅಂತ ಅನಿಸಲ್ಲ. ನಾನು ಇದನ್ನು ನೀಟಾಗಿ ಕ್ಲೀನ್ ಮಾಡ್ತೀನಿ. ಮೊದಲು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದರಲ್ಲಿ ಚಪಾತಿ ಮಾಡೋದು. ನನಗೆ ಅಂದರೆ ಮನೆ ಇದ್ದರೂ ಕೂಡ ಅದರಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ಚಪಾತಿ ಎಲ್ಲ ಮಾಡೋದು. ಒಂದು ಸ್ಕ್ವೇರ್ ಟೈಪ್ ಇದು ದೊಡ್ಡ ಮನೆಯಲ್ಲೇ ಇದ್ದೆ ನಮ್ಮ ಮನೆಯಲ್ಲಿ, ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಇಲ್ಲೇ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಮಾಡಿ ಅಭ್ಯಾಸ ನನಗೆ. ಏನಾಗಲ್ಲ, ಕಿಚನ್ ಟಾಪ್ ಫ್ಲೋರ್ ಸ್ವಲ್ಪ ಕ್ಲೀನ್ ಆಗಿದ್ದರೆ ಸಾಕು, ಅಷ್ಟೇ. ನೀಟಾಗಿ ಮೇಂಟೈನ್ ಮಾಡಿದರೆ ನೀವು ಕಿಚನ್ ಟಾಪ್ ಫ್ಲೋರ್ನ ಏನೂ ತೊಂದರೆ ಇಲ್ಲ, ಆರಾಮಾಗಿ ನಿಮಗೆ ಚಪಾತಿ ಎಲ್ಲ ಮಾಡ್ಕೋಬೋದು. ಸ್ವಲ್ಪ ಚಪಾತಿ ಆದ ನಂತರ ಆಮೇಲೆ ಕಾಯಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಚಪಾತಿನ ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ. ಇವತ್ತು ಕೂಡ ಸ್ಕೂಲಿಗೆ ಮಕ್ಕಳಿಗೆ ರಜೆ. ನಿನ್ನೆ ಜಾಸ್ತಿ ಮಳೆ ಇತ್ತು ಈ ಕಡೆ, ಹಾಗಾಗಿ ಇವತ್ತು ಬೆಳಿಗ್ಗೆ ನನ್ನ ಹಸ್ಬೆಂಡ್ ಹೇಳಿದರು ಎದ್ದು ಕೂಡಲೇ ಇವತ್ತು ರಜೆ ಇರ್ಬೋದು ಮಕ್ಕಳಿಗೆ ಅಂತ ಹೇಳಿ. ನನಗೆ ಕೂಡ ಹಾಗೆ ಅನ್ನಿಸ್ತು. ಅಂದರೆ ಜಾಸ್ತಿ ಮಳೆ, ಅದು 2 ಡೇಸಿಂದ ತುಂಬಾ ಮಳೆ ಬರ್ತಾ ಇದೆ ಈ ಕಡೆ, ಹಾಗಾಗಿ ರಜೆ ಇರ್ಬೋದು ಅಂತ ಅಂದ್ಕೊಂಡೆ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಮೆಸೇಜ್ ನೋಡಿದ್ದೆ, ಮೆಸೇಜ್ ಏನೂ ಬಂದಿರಲಿಲ್ಲ. ಹಾಗಾಗಿ ಈಗ ಆಗಿ ನೋಡ್ತಾ ಇರಬೇಕಾದ್ರೆ ರಜೆ ಅಂತೇಳಿ ಮೆಸೇಜ್ ಇತ್ತು. ಅವಳಿಗೆ ತುಂಬ ಖುಷಿ ಪಡ್ತಾ ಇದ್ದಾಳೆ. ಬೆಳಿಗ್ಗೆ ಅಂದ್ರೆ ಗೊತ್ತಾಗ್ತಿದ್ರೆ ನಾನು ಸ್ವಲ್ಪ ಕೆಲಸಗಳನ್ನು ನಿಧಾನಾಗಿ ಮಾಡ್ಕೋತಾ ಇದ್ದೆ. ಓ ಅಂದು ನನ್ನೆಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಇನ್ನು ಗೊತ್ತಾಗಿ ಏನು ಪ್ರಯೋಜನ ಅಲ್ವಾ? ಬೆಳಿಗ್ಗೆ ಗೊತ್ತಾಗ್ತಿದ್ರು ಸ್ವಲ್ಪ ಲೇಟ್ ಹೇಳ್ಬೋದಿತ್ತು. ಆದರೂ ನನ್ನ ಮಗ ಅಂಗಿ ಕಾಲೇಜ್ ಉಂಟಲ್ವಾ, ಅವಳಿಗೆ ರಜೆ, ಆದರೂ ನನ್ನ ಮಗನಿಗೆ ರಜೆ ಇಲ್ಲ. ಸೆಕೆಂಡ್ PUC ತನಕ ಮಾತ್ರ ರಜೆ ಕೊಟ್ಟಿದ್ದಾರೆ, ಡಿಗ್ರಿ ಮಕ್ಕಳಿಗೆ ರಜೆ ಇಲ್ಲ. ಹಾಗಾಗಿ ಅವನಿಗೆ ಟೈಮ್ಗೆ ಕರೆಕ್ಟಾಗಿ ಹೋಗಲೇಬೇಕಲ್ವಾ, ಹಾಗಾಗಿ ಸ್ವಲ್ಪ ನಿಧಾನ ಇದ್ರೂ ಕಷ್ಟನೇ ನನಗೆ. ಇಬ್ಬರಿಗೂ ರಜೆ ಇದ್ದರೆ ಸ್ವಲ್ಪ ನಿಧಾನ ಇದ್ದರೂ ನಡೀತದೆ. ಅವಳಿಗೆ ಮಾತ್ರ ರಜೆ ಇದ್ದರೆ ಕಷ್ಟ. ನನ್ನ ಕೆಲಸ ನನಗೆ ಟೈಮಿಗೆ ಕರೆಕ್ಟಾಗಿ ಮಾಡಲೇಬೇಕು ನಾನು. ಹಾಗೆ ನಾನು ಚಪಾತಿ ಕಾಯಿಸ್ತಾ ಇದ್ದೆ. ಈ ಕಡೆ ನನ್ನ ಮಗಳು ಹಸ್ಬೆಂಡ್ಗೆ ಹಾಗೆ ನನ್ನ ಮಗನಿಗೆ ಟೀ ಆಮೇಲೆ ಚಪಾತಿ ಗ್ರೇವಿ ಎಲ್ಲ ಹಾಕಿ ಕೊಡ್ತಾ ಇದ್ದಾಳೆ. ಅವಳಿಗೆ ಸ್ಕೂಲಿಲ್ಲ ಅಂತ ಹೇಳಿದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಕೆಲಸಗಳೆಲ್ಲ ಬೇಗನೆ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಬ್ಬರು ಸೇರಿ ಮಾಡ್ತೀವಲ್ವ, ಸೊ ಸ್ವಲ್ಪ ಕೆಲಸಗಳೆಲ್ಲ ಬೇಗನೆ ಆಗಿ ಹೋಗುತ್ತೆ. ಹಾಗೆಯೇ ಸ್ವಲ್ಪ ಪಾತ್ರೆಗಳಿತ್ತು. ಆಲ್ಮೋಸ್ಟ್ ನಾನು ಅಂದರೆ ಕೆಲಸ ಆಗ್ತಾ ಇದ್ದಾಗೇ ಪಾತ್ರೆ ತೊಳಿತೀನಿ, ಅಷ್ಟೊಂದು ರಾಶಿ ಸಿಂಕಲ್ಲಿ ಹಾಕಿಡಲ್ಲ. ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ವ ನಾನು, ಒಂದೇ ಸಲ ಸಿಂಕ್ ಪೂರ್ತಿ ಪಾತ್ರೆ ಹಾಕಿ ಅದನ್ನು ಆಮೇಲೆ ತೊಳೆಯುವಂತಹ ನನಗೆ ಅದು ಅಭ್ಯಾಸನೇ ಇಲ್ಲ. ನಾನು ಪಾತ್ರೆ ಬಿದ್ದ ಹಾಗೆ ನಾನು 4 ಬಟ್ಲಿದ್ರೂ ಸಾಕು, ಅದನ್ನು ಆವಾಗಲೇ ತೊಳಿತೀನಿ. ಕೊನೆಗೆ ಏನಾದರೂ ಒಂದು 3-4 ಪಾತ್ರೆ ಇದ್ದರೆ ಅದನ್ನು ಆಮೇಲೆ ತೊಳಿತೀನಿ. ಇವಾಗ ಅದು ತೊಳಿತಾ ಇದ್ದಾಳೆ. ಉಳಿದಂತಹ ಪಾತ್ರೆಗಳನ್ನು ತೊಳೆದು ಕಿಚನೆಲ್ಲ ಅವಳೇ ಕ್ಲೀನ್ ಮಾಡಿದ್ಲು. ನಾನು ಹೊರಗಡೆ ಕೆಲಸ ಮಾಡ್ತಾಯಿದ್ದೆ.
ಈಗ ಎಲ್ಲ ಕೆಲಸಗಳನ್ನು ಮುಗಿಸಿದಾಗ ನಂದು 12 ಗಂಟೆ ಆಗಿತ್ತು ಸ್ನೇಹಿತರೆ. 12 ಗಂಟೆ ನಂತರ ಸ್ನಾನ ಎಲ್ಲ ಮುಗಿಸಿ ಇವಾಗ ದೇವರಿಗೆ ನಮಸ್ಕಾರ ಮಾಡೋಣ ಅಂತೇಳಿ ಬಂದಿದ್ದೀನಿ. ಕೆಲಸ ಎಲ್ಲ ಆಗಿ ನಂತರ ಒಂದು ಸಲ ಸ್ನಾನ ಮಾಡಿದರೆ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ಅಲ್ವಾ. ಅದೇನು ಅಂತ ಗೊತ್ತಿಲ್ಲ, ನನಗೆ ಸ್ನಾನ ಮಾಡದೇ ಇದ್ದರೆ ಸಮಾಧಾನನೇ ಆಗಲ್ಲ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ ನಂತರನೇ ಒಂಥರ ಸಮಾಧಾನ ಅಂತ ಅನ್ಸೋದು. ಅದಕ್ಕಿಂತ ಮೊದಲು ಎಷ್ಟೇ ಕೆಲಸ ಮಾಡಿದರೂ ಕೂಡ ಸುಸ್ತು ಅಂತ ಅನಿಸಲ್ಲ. ಸುಸ್ತೆಲ್ಲ ಹೋಗಿ ಒಂದು ಫ್ರೆಶ್ನೆಸ್ ಫೀಲ್ ಬರುತ್ತೆ ಅಂತಲೇ ಹೇಳ್ಬೋದು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿದಾಗ. ಸ್ನಾನ ಎಲ್ಲ ಮುಗಿದ ನಂತರ ಇವಾಗ ವಾಪಸ್ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಅನ್ನ ಇಡಲಿಲ್ಲ. ಅನ್ನ ಹಾಗೆ ಸಾರು ಎಲ್ಲ ಅಂದರೆ ಅನ್ನಕ್ಕಾಗುವಂಥ ಸಾರು ಸಾಂಬಾರು ಏನು ಮಾಡಿರಲಿಲ್ಲ. ಚಪಾತಿಗೆ ಕಾಂಬಿನೇಷನ್ ಆಗಿ ನಾನೊಂದು ಗ್ರೇವಿ ಥರ ಮಾಡಿದ್ದೆ. ಹಾಗಾಗಿ ಚಪಾತಿ ಮಾಡಿದರೆ ನನಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮಗ ಚಪಾತಿನೇ ತೊಗೊಂಡೋದ. ಹಾಗೆ ಹಸ್ಬೆಂಡ್ಗೆ ಮದುವೆ ಹೋಗೋದಕ್ಕಿತ್ತು, ಒಂದು ಮದುವೆ ಇತ್ತು ಅಂತ ಹೇಳಿದರು. ಹಾಗಾಗಿ ಇವತ್ತು ನನಗೆ ಲಂಚ್ ಬಾಕ್ಸ್ ಬೇಡ ಅಂತ ಹೇಳಿದರು. ಸೊ ನಾನಿವತ್ತು ಚಪಾತಿ ಹಾಗೆ ಗ್ರೇವಿ ಮಾಡಿಬಿಟ್ಟು ಇವಾಗ ಮಧ್ಯಾಹ್ನ ಅಡುಗೆನ ಶುರು ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಅನ್ನ ಇಡೋದು ಎಲ್ಲ ಕೆಲಸ ಆದ ನಂತರ ಸ್ಟಾರ್ಟಿಂಗಲ್ಲಿ ನಾನು ಅನ್ನನೇ ಬೇಯೋದಕ್ಕೆ ಇಡ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಥರ ಬೇಕಾಗುತ್ತೆ ಅನ್ನ ಬೇಯೋದಕ್ಕೆ. ಕುಚ್ಚಲಕ್ಕಿ ಅನ್ನ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈಗ ಎಲ್ಲ ಕೆಲಸಗಳನ್ನು ಮುಗಿಸಿ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಎಲ್ಲ ಕೆಲಸಗಳನ್ನ ಮುಗಿಸಿ ಅನ್ನ ಒಂದು ಮಾಡೋದು ಹಾಗೆ ಉಳಿದಿತ್ತು. ಗ್ರೇವಿ ನಾನು ಬೆಳಿಗ್ಗೆ ಮಾಡಿದ್ದೆ ಅಲ್ವಾ, ಚಪಾತಿಗೆ ಒಂಥರ ಕಾಂಬಿನೇಷನ್ ಆಗಿ ಒಂದು ಗ್ರೇವಿ ಮಾಡಿದ್ದೆ. ಅದೇ ಸಾಕು ಮಧ್ಯಾಹ್ನಕ್ಕೆ ಅನ್ನಕ್ಕೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಹಾಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬೇಕಾದರೆ ಉಪ್ಪಿನಕಾಯಿ ಇದೆ, ಸಂಡಿಗೆ ಇದೆ, ಸಾಕು ಅಂತ ಅಂದ್ಕೋತಾ ಇದ್ದೀನಿ. ಇನ್ನೇನಾದರೂ ನೈಟಿಗೆ ಏನಾದರೂ ಮಾಡೋಣ ಅಂತೇಳಿ. ಈಗ ಸಾಕು, ನಾನು ಮತ್ತೆ ಆದ್ರೆ ಇಬ್ಬರೇ ಇರೋದಲ್ವಾ, ಹಾಗಾಗಿ ಸಾಕು ಅಂತೇಳಿ. ಹಾಗೆ ಈಗ ಅನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾದ್ರೆ ಬೇಯೋದಕ್ಕೆ. ಕುಚ್ಚಲಕ್ಕಿ ಅನ್ನನ ನಾವು ಕುಕ್ಕರಲ್ಲಿ ಇಟ್ಟರಷ್ಟು ಬೇಗ ಬೇಯಲ್ಲ. ಬೆಳ್ತಿಗಕ್ಕಿ ಆದರೆ ಬೇಗನೆ ಆಗೋಗುತ್ತೆ ಅನ್ನ. ಈ ಕುಚ್ಚಲಕ್ಕಿ ತುಂಬ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ರು ಹೇಳ್ತಾರೆ ಕುಕ್ಕರಲ್ಲಿ ಅನ್ನ ಮಾಡಿದ್ರೇ ಸರಿಯಾಗಲ್ಲ, ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಏನೋ ಒಂಥರ ಲೋಳೆ ಥರ ಆಗುತ್ತೆ, ಅಷ್ಟೊಂದು ಊಟ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನನಗೆ ಏನೋ ಗೊತ್ತಿಲ್ಲ, ನನಗೆ ಕರೆಕ್ಟಾಗಿ ಆಗುತ್ತೆ. ನಾನು ಮೊದಲು ಒಲೆನಲ್ಲೇ ಮಾಡ್ತಾ ಇದ್ದಿದ್ದು. ಮೊದಲೆಲ್ಲ ನಾನು ಕುಕ್ಕರಲ್ಲಿ ಅನ್ನ ಬೇಯಿಸ್ತಾ ಇರಲಿಲ್ಲ, ಒಲೆನಲ್ಲೇ ಮಾಡ್ತಾ ಇದ್ದೆ. ಕಟ್ಟಿಗೆ ಒಲೆನಲ್ಲೇ ನಾನು ಅನ್ನ ಬೇಯಿಸ್ತಾ ಇದ್ದೆ. ಆದರೆ ಈಗ ನಮಗೆ ಕಟ್ಟಿಗೆಗೆ ತುಂಬ ಕಷ್ಟ ಅಂತ ಆಯಿತು. ಒಂದು ಟೈಮಲ್ಲಿ ಕಟ್ಟಿಗೆ ಎಲ್ಲ ಸಿಗೋದು ಕೂಡ ಕಷ್ಟನೇ. ಹಾಗೆ ತುಂಬ ಖರ್ಚು ಕೂಡ ಇರ್ತಾ ಇತ್ತು ಅದಕ್ಕೆ. ಕಟ್ಟಿಗೆ ನಾವು ತರಬೇಕು, ಅದನ್ನು ಕಟ್ ಮಾಡಬೇಕು, ತೆಗೆದಿಡಬೇಕು, ಇದೆಲ್ಲ ತುಂಬ ಒಂದು ಕಷ್ಟದ ಕೆಲಸ ಅಂತ ಅನಿಸಿ ಆಮೇಲೆ ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಬೆಳಿಗ್ಗೆ ನನಗೆ ಅನ್ನ ಆಗಲೇಬೇಕು, ಬಿಸಿ ಬಿಸಿಯಾಗಿ ಅನ್ನ ಆಗಲೇಬೇಕು ನನಗೆ. ಹಿಂದಿನ ದಿನದ ಅನ್ನ ಎಲ್ಲ ಇದ್ರೆ ಆಗಲ್ಲ, ಅಂದರೆ ಲಂಚ್ ಬಾಕ್ಸ್ ಹಸ್ಬೆಂಡ್ ತೊಗೊಂಡು ಹೋಗ್ತಾರಲ್ವ, ಸೊ ಹಾಗಾಗಿ ನಂತರ ನಾನು ಅಭ್ಯಾಸ ಮಾಡಿದೆ. ಬೆಳಿಗ್ಗೆ ಎದ್ದು ಕುಕ್ಕರಲ್ಲೇ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಈಗ ಏನಾಗಿದೆ ಅಂತ ಹೇಳಿದರೆ ಸೆಟ್ ಆಗಿದೆ. ಈಗ ನಾವು ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡಲ್ಲ, ಬದಲಾಗಿ ನಾನು ಗ್ಯಾಸಲ್ಲೇ ಮಾಡ್ತೀನಿ. ಬೆಳಿಗ್ಗೆ ಎದ್ದು ಕೂಡಲೇ ಅನ್ನ ರೆಡಿ ಮಾಡ್ತೀನಿ. ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತಲ್ವ, ಬಿಸಿ ಬಿಸಿಯಾಗಿ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದು ಕೂಡಲೇ ಅನ್ನ ಮಾಡಿ ಅಭ್ಯಾಸ ಆಗಿದೆ. ಕರೆಕ್ಟಾಗಿ ಆಗುತ್ತೆ, ಒಂದು ಸ್ವಲ್ಪ ಕೂಡ ಲೋಳೆ ಥರ ಅಂತ ಅನಿಸಲ್ಲ. ಅದು ಕೆಲವೊಂದು ಅಕ್ಕಿ ಮೇಲೆ ಡಿಪೆಂಡ್ ಆಗಿರ್ಬೋದು ಅಂತ ಅನಿಸುತ್ತೆ ನನಗೆ. ಈ ಕೆಲವು ಕುಕ್ಕರಲ್ಲಿ ಮಾಡಿದವರು ಹೇಳ್ತಾರೆ ಅದು ಲೋಳೆ ಥರ ಅಂತ ಅನ್ಸುತ್ತೆ, ಸ್ವಲ್ಪ ಜಾರಿ ಥರ. ಅದು ಸ್ವಲ್ಪ ಅಂದರೆ ಲೋಳೆ ಅಂದರೆ ಒಂಥರ ಜಾರ್ತದೆ ನೋಡಿ, ಅನ್ನ ಎಲ್ಲ ಗಂಜಿ ಎಲ್ಲ ಕೈಯಲ್ಲಿ ಹಿಡಿಬೇಕಾದ್ರೆ ಜಾರ್ತದಲ್ವ, ಆ ಥರ ಆಗ್ತದೆ ಅಂತ ಹೇಳ್ತಾರೆ. ಆದರೆ ನಾನು ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀನಿ, ಏನು ನನಗೆ ಆ ರೀತಿ ಅನಿಸಲ್ಲ. ಸೇಮ್ ನಾನು ಕಟ್ಟಿಗೆ ಒಲೆಯಲ್ಲಿ ಯಾವ ರೀತಿ ಮಾಡ್ತಾ ಇದ್ನೋ ಅದೇ ರೀತಿ ಆಗುತ್ತೆ ಅನ್ನ. ಹಾಗೆ ನಾನು ಇನ್ನೊಂದು ಏನಂತ ಹೇಳಿದರೆ, ಅದೇ ಅಕ್ಕಿ ಮೇಲೆ ಡಿಪೆಂಡ್ ಅಂತ ಹೇಳಿದೆ ಅಲ್ವಾ. ಕೆಲವೊಂದು ಬಾಯ್ಲ್ಡ್ ರೈಸಲ್ಲೇ ಸ್ವಲ್ಪ ವೈಟ್ ಏನೋ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡ್ ಅಕ್ಕಿ ಆದರೆ ಅದು ಹೆಸರು ಮಾಡ್ತೋಯ್ತು ನನಗೆ. ಆ ಬ್ರ್ಯಾಂಡ್ ಅಕ್ಕಿ ಆನಂದ್ ಬ್ರ್ಯಾಂಡ್ ಅಂತೇಳಿ ಒಂದು ಅಕ್ಕಿ ಇದೆ ಅಲ್ವಾ, ಆ ಬ್ರ್ಯಾಂಡ್ ಅಕ್ಕಿ ಆದರೆ ಅದು ಸ್ವಲ್ಪ ಲೋಳೆ ಥರ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಗೊತ್ತಿಲ್ಲ, ನಾನು ಮಾಡಿ ನೋಡಿಲ್ಲ. ನಾವು ಹೆಚ್ಚಾಗಿ ಕಜೆ ಅಕ್ಕಿನೇ ಯೂಸ್ ಮಾಡೋದು. ಅಂದರೆ ನಮ್ಮ ಊರಲ್ಲಿ ಗದ್ದೆ ಇದೆ, ಗದ್ದೆ ಮಾಡ್ತಾರಲ್ವ, ನಮ್ಮ ಮನೆ ಹತ್ರದವರು, ನಮ್ಮ ಭಾವಂದಿರೆಲ್ಲ ಗದ್ದೆ ಎಲ್ಲ ಮಾಡ್ತಾರೆ. ಅವರು ಗದ್ದೆ ಉಳುಮೆ ಮಾಡ್ತಾರೆ, ಭತ್ತ ಅಕ್ಕಿ ಎಲ್ಲ ಮಾಡ್ತಾರೆ ಅವರು. ಆ ರೀತಿ ಮಾಡಬೇಕಿದ್ರೆ ನಮಗೆ ಅವ್ರು ಸ್ವಲ್ಪ ಕೊಡ್ತಾರೆ. ಇಲ್ಲಾಂತ ಹೇಳಿದರೆ ನಾವೇನಾದರೂ ದುಡ್ಡು ಕೊಟ್ಟು ತೊಗೊಳ್ಳೋವಂಥದ್ದಿದ್ರೆ ಅವ್ರ ಕೈಯಿಂದ ತೊಗೊಳ್ತೀವಿ. ಜಾಸ್ತಿ ಅಕ್ಕಿ ಅವ್ರ ಮನೆಯಲ್ಲಿ ಇದ್ದರೆ ನಾವು ದುಡ್ಡು ಕೊಟ್ಟು ಕೂಡ ತೊಗೋತೀವಿ. ಹಾಗಾಗಿ ನನಗೆ ಮದುವೆಯಾಗಿ ಬಂದ ನಂತರ ಹೆಚ್ಚಾಗಿ ನಾನು ಕಜ್ಜೆ ಅಕ್ಕಿಯ ಊಟನೇ ಮಾಡೋದ್ರಿಂದ ಅದು ಸೆಟ್ ಆಗೋಗಿದೆ ನನಗೆ. ಈಗ ಕೂಡ ಅಷ್ಟೇ, ನನಗೆ ಬೇರೆ ಈ ಆನಂದ್ ಬ್ರ್ಯಾಂಡ್ ಅಂತ ಹೇಳಿದೆ ಅಲ್ವಾ, ಸ್ವಲ್ಪ ವೈಟ್ ಇರುತ್ತೆ, ಬಾಯ್ಲ್ಡ್ ರೈಸೇ ಆದರೆ ಕಲರ್ ಮಾತ್ರ ವೈಟಲ್ಲಿರುತ್ತೆ. ಅದು ನನಗೆ ಸ್ವಲ್ಪ ಇಷ್ಟ ಆಗಲ್ಲ ಊಟ ಮಾಡೋದಕ್ಕೆ.
ಸೊ ಇದು ಸೆಟ್ ಆಗಿದೆ ಅಲ್ವಾ. ನನ್ನ ಹಸ್ಬೆಂಡ್ ಹೇಗೆ ಹುಟ್ಟಿದಾದ್ರಿಂದ ಕೂಡ ಅಷ್ಟೇ ಅವರು ಗದ್ದೆಯಲ್ಲಿ ಬೆಳೆಯುವಂತಹ ಕಜ್ಜೆ ಅಕ್ಕಿನೇ ಊಟ ಮಾಡಿ ಅಭ್ಯಾಸ ಅವರಿಗೆ. ಹಾಗಾಗಿ ನನಗೆ ಕೂಡ ಅಷ್ಟೇ ಅದೇ ಸೆಟ್ ಆಗಿದೆ. ಸೆಟ್ ಆಗಿಬಿಟ್ಟು ಇವಾಗ ನಾನು ಕೂಡ ಅದೇ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನನ್ನ ಮಕ್ಕಳಿಗೆ ಕೂಡ ಅಷ್ಟೇ ಈ ಅಕ್ಕಿನೇ ಒಂದು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಅವರು. ಹಾಗಾಗಿ ಇವಾಗ ಮುಗ್ದ್ರು ಅಷ್ಟೇ, ನಾನಂದರೆ ಊರಲ್ಲಿ ತೊಗೋತೀನಲ್ವ, ಆ ಅಕ್ಕಿ ಮುಗ್ದ್ರು ಕೂಡ ನಾನು ಪೇಟೆಯಿಂದ ತರಿಸೋದು ಕೂಡ ಪ್ಯೂರ್ ಕಜ್ಜೆ ಅಕ್ಕಿನೇ ತರ್ತೀನಿ. ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ಕಜ್ಜೆ ಅಕ್ಕಿನೇ ತರಿಸ್ತೀನಿ, ಅದೇ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ಅಷ್ಟೇ ತುಂಬ ಒಳ್ಳೆಯದು, ಅಂದರೆ ಪಾಲಿಶ್ ಎಲ್ಲ ಆಗಿರಲ್ಲ ಅಲ್ವಾ. ಸೊ ಹಾಗಾಗಿ ಈಗ ಇನ್ನೂ ಸಣ್ಣ ಪುಟ್ಟ ಕೆಲವೊಂದು ಕೆಲಸಗಳಿದೆ, ಅದನ್ನೆಲ್ಲ ಮಾಡಿ ಮುಗಿಸ್ಬೇಕು. ಅಷ್ಟೇನಿಲ್ಲ, ಒಂದು ಡ್ರೆಸ್ಸಿಂಗ್ ಮಿರರ್ ಕ್ಲೀನಿಂಗ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದು ನಾನು ಬೆಳಿಗ್ಗೆ. ಇವತ್ತು ಇಷ್ಟೋ ತನಕ ಅದೇ ಕೆಲಸ ಆಗೋಯ್ತು ನನಗೆ. ತುಂಬ ದಿನ ಹೋಗಿತ್ತು ಅದರದ್ದು ಕ್ಲೀನಿಂಗ್ ಎಲ್ಲ ನಾನು ಮಾಡಿರಲಿಲ್ಲ. ಸೊ ನನ್ನ ಮಗಳು ಮಾಡ್ತಾಯಿದ್ಲು, ಅವಳಿಗೆ ಹೇಗಾಗುತ್ತೋ ಅಷ್ಟನ್ನು ಮಾಡಿ ಇಡ್ತಾ ಇದ್ಲು. ಸೊ ನಾನಿವತ್ತು ಡೀಪ್ ಕ್ಲೀನ್ ಮಾಡಿ ಮುಗಿಸಿದೆ. ನೆಲ ಒರೆಸ್ಬೇಕಾದ್ರೆ ಒಂದು 12 ಗಂಟೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇನ್ನು ಜೋರು ಮಳೆ, ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಮಕ್ಕಳಿಗೆ ಬೇರೆ ರಜೆ ಕೊಟ್ಟಿದ್ದಾರೆ. ನಿನ್ನೆ ಒಂದು 2 days ಆಯಿತು ಸ್ಟಾರ್ಟ್ ಆಯಿತು, ಜೋರು ಮಳೆ ಬರ್ತಾ ಉಂಟು. ಈಗ ಕೂಡ ಅಷ್ಟೇ ತುಂಬ ಜೋರಾಗಿ ಮಳೆ ಬರ್ತಾ ಉಂಟು. ನಾವು ಹೆಣ್ಮಕ್ಳಲ್ವಾ, ಮನೆಯಲ್ಲೇ ಇರ್ತೀವಿ. ಪಾಪ ಈ ಹೊರಗಡೆ ಹೋಗಿ ದುಡಿತಾರಲ್ವ ಗಂಡಸರು, ಎಷ್ಟು ಕಷ್ಟ ಅಲ್ವಾ. ಮಕ್ಕಳು ಕೂಡ ಅಷ್ಟೇ ಬೆಳಿಗ್ಗೆ ಸ್ಕೂಲಿಗೆ ಹೋಗಬೇಕು, ಸಂಜೆ ಬರಬೇಕು. ಆ ಹೋಗಿ ಬರುವಂಥ ಟೈಮಲ್ಲಿ ಕೂಡ ಅಷ್ಟೇ ತುಂಬ ಕಷ್ಟಪಡಬೇಕಾಗತ್ತೆ. ನನಗೊಂದೊಂದ್ಸಲ ಮನೇಲಿ ಇರಬೇಕಾದ್ರೆ ಅನಿಸುತ್ತೆ, ನಾವು ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಮನೆ ಒಳಗಡೆನೇ ಇರ್ತೀವಿ, ಬೆಚ್ಚಗೆ ಮನೆ ಒಳಗಡೆನೇ ಇರ್ತೀವಿ. ಪಾಪ ಮಕ್ಕಳು ಹಾಗೆ ಹಸ್ಬೆಂಡ್ ಎಲ್ಲ ಹೊರಗಡೆ ಹೋಗ್ಬೇಕಲ್ವ ಅಂತ ಒಂದ್ಸಲ ನೆನ್ಪು ಮಾಡ್ಕೊಂಡಾಗ ತುಂಬಾ ಬೇಜಾರಂತ ಅನಿಸುತ್ತೆ. ಏನು ಮಾಡೋದಲ್ವ, ಅವರು ಮನೆಯಲ್ಲಿ ಕೂತ್ರೆ ಕೆಲಸ ಆಗಲ್ಲ. ಮಕ್ಕಳಿಗೆ ಕೂಡ ಅಷ್ಟೇ ಸ್ಕೂಲ್ ಕಾಲೇಜ್ ಅಂತ ಹೋಗಲೇಬೇಕಾಗುತ್ತೆ. ಮನೇಲಿರೋದಕ್ಕಾಗತ್ತಾ? ಸಾಧ್ಯ ಇಲ್ಲ ಅಲ್ವಾ. ಸೊ ನಾವು ಹೆಣ್ಮಕ್ಳು ಮನೇಲೇ ಇರ್ತೀವಿ, ಮನೇಲೇ ಇರಬೇಕು. ಹಾಗಾಗಿ ಇವಾಗ ಉಪ್ಪಿನ ಭರಣಿನ ನಿನ್ನೆ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಉಪ್ಪಿನ ಭರಣಿ ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಉಪ್ಪು ಖಾಲಿ ಆಗ್ತಾ ಇದ್ದಾಗೆ, ಅರ್ಜೆಂಟ್ ಇದ್ದಾಗ ಏನು ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಸುರಿತೀನಿ ತಂದುಬಿಟ್ಟು. ವಾಶ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ ನಾನು, ಅರ್ಜೆಂಟ್ ಇದ್ದಾಗ ತಂದುಬಿಟ್ಟು ಅದಕ್ಕೆ ಸುರಿದು ಅಕ್ಕಿ ಹಾಕಿಬಿಟ್ಟು ತೆಗೆದಿರ್ತೀನಿ. ಹಾಗೆ ನಿನ್ನೆ ಕ್ಲೀನ್ ಮಾಡಿ ಪೂರ್ತಿ ಇದು ಡ್ರೈ ಆಗಿದೆ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಹಾಗೆ ಈಗ ಉಪ್ಪನ್ನು ತುಂಬಿಸ್ಕೋಬೇಕು ಅದರಲ್ಲಿ. ಅದಕ್ಕೆ ಸ್ವಲ್ಪ ಕೂಡ ಒದ್ದೆ ಇರಬಾರ್ದು, ಪೂರ್ತಿಯಾಗಿ ಡ್ರೈ ಆಗಬೇಕು. ಅಂದರೆ ಒಂದಿನ ಬೇಕು, ಅಷ್ಟು ಬೇಗ ಡ್ರೈ ಆಗಲ್ಲ. ಮತ್ತು ನಾವು ಎಷ್ಟು ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರು ಕೂಡ ಸ್ವಲ್ಪ ಆದರೂ ಅದು ನೀರಿನ ಅಂಶ ಇರುತ್ತೆ. ಹಾಗಾಗಿ ಹಿಂದಿನ ದಿನ ತೊಳೆದಿಟ್ರೇ ಒಳ್ಳೆಯದು ಅಂತ. ಉಪ್ಪು ಏನಿದೆ ನೋಡಿ, ಅದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ. ಈ ಪ್ಲಾಸ್ಟಿಕ್ ಒಳಗಡೆ ಇದ್ರೂ ಮಳೆಗಾಲ ಆದ್ದರಿಂದ ಏನೋ ಗೊತ್ತಿಲ್ಲ, ಆದರೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇರ್ತದೆ. ಅಷ್ಟೊಂದು ಡ್ರೈ ಆಗಿರಲ್ಲ, ಸ್ವಲ್ಪ ಒದ್ದೆ ಥರ ಇರುತ್ತೆ. ನಾನು 2 ಥರದ ಉಪ್ಪನ್ನು ಯೂಸ್ ಮಾಡ್ತೀನಿ. ನನಗೆ ಹುಳಿ ಉಪ್ಪು ಕೂಡ ಬೇಕಾಗುತ್ತೆ, ಹಾಗೆ ಕಲ್ಲುಪ್ಪು ಕೂಡ ಬೇಕಾಗುತ್ತೆ. ಜಾಸ್ತಿ ಕಲ್ಲುಪ್ಪೇ ಯೂಸ್ ಮಾಡ್ತೀನಿ. ಬಟ್ ಒಂದೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಿಟ್ಟಿಗೆಲ್ಲ ಬೇಕಾಗುತ್ತೆ. ಬೆಳಿಗ್ಗೆ ನಾನು ಹಿಟ್ಟೆಲ್ಲ ರುಬ್ಕೋತೀನಲ್ವ, ಆವಾಗ ಹೆಚ್ಚು ನಾನು ಈ ಥರ ಹುಳಿ ಉಪ್ಪನ್ನೇ ಯೂಸ್ ಮಾಡೋದು. ಯಾಕೆಂತ ಹೇಳಿದರೆ ನಾವಿವಾಗ ಮಿಕ್ಸಿನಲ್ಲಿ ಅಕ್ಕಿಯೆಲ್ಲ ರುಬ್ತೀವಲ್ವ, ಆವಾಗ ಏನಂತ ಹೇಳಿದರೆ ಇವಾಗ ಮಿಕ್ಸಿಗೆ ನಾವು ಅಕ್ಕಿ ಹಾಕಬೇಕಿದ್ರೆ ಕೆಲವರು ಏನು ಮಾಡ್ತಾರೆ, ಉಪ್ಪು ಕೂಡ ಅದರ ಜೊತೆಗೇ ಹಾಕಿ ರುಬ್ತಾರೆ. ಆ ಥರ ಯಾರು ಕೂಡ ದಯವಿಟ್ಟು ಮಾಡಬೇಡಿ ಆಯಿತಾ. ಯಾಕೆಂತ ಹೇಳಿದರೆ ಮಿಕ್ಸಿ ಹಾಳಾಗುತ್ತೆ, ಅಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಉಪ್ಪು ಹಾಕ್ತೀವಲ್ವ ನಾವು, ಉಪ್ಪು ಹಾಕಿ ರುಬ್ಬಿದಾಗ ಸ್ವಲ್ಪ ಕರಗಿದ ಥರ ಆಗುತ್ತೆ. ಅದರ ಬ್ಲೇಡೆಲ್ಲ ಬೇಗ ಶಾರ್ಪು ಕೂಡ ಕಳ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಹಾಳಾಗುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಬೇಗನೆ ಅದು ಸೌದೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಅಕ್ಕಿ ರುಬ್ಬೇಕಿದ್ರೂ ಅಷ್ಟೇ, ಬೇರೆ ಇನ್ಯಾವುದಾದ್ರೂ ಕೆಲವೊಂದು ಐಟಮ್ಗಳನ್ನು ರುಬ್ಬೇಕಿದ್ರೂ ಅಷ್ಟೇ ಉಪ್ಪನ್ನು ಹಾಕಿ ರುಬ್ಬಲ್ಲ. ಬದಲಾಗಿ ನಾನು ಈ ಥರ ಪುಡಿ ಉಪ್ಪನ್ನೇ ಬೆಳಿಗ್ಗೆ ರುಬ್ಬಿದ ನಂತರ ಅಕ್ಕಿ ಹಿಟ್ಟಿರುತ್ತಲ್ವ ಅದಕ್ಕೆ ನಾನು ಸೇರಿಸ್ಕೊಳ್ಳೋದು. ಇವತ್ತು ಬೆಳಿಗ್ಗೆ ತೆಂಗಿನಕಾಯಿ ಹೊಡಿಲಿಕ್ಕಿತ್ತು. ನನಗೆ ಗ್ರೇವಿ ಮಾಡೋದಕ್ಕೆ ತೆಂಗಿನಕಾಯಿ ಹಾಲು ಬೇಕಾಗಿತ್ತಲ್ವ, ಹಾಗಾಗಿ ದೊಡ್ಡ ತೆಂಗಿನಕಾಯಿ, ನಮ್ಮ ಮನೆಯಲ್ಲಿ ಒಂದು ತೆಂಗಿನ ಮರ ಇದೆ ಸ್ನೇಹಿತರೆ, ತುಂಬ ದೊಡ್ಡ ತೆಂಗಿನಕಾಯಿ ಆಗುತ್ತೆ. ಅದರಲ್ಲಿ ಈ ಗ್ಲಾಸಲ್ಲಿ, ದೊಡ್ಡ ಗ್ಲಾಸ್ ನೋಡಿದ್ದು, ಈ ಗ್ಲಾಸಲ್ಲಿ 1.5 ಗ್ಲಾಸ್ ನೀರಿರುತ್ತೆ. ಹಾಗಾಗಿ ಬೆಳಿಗ್ಗೆ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ವ, ಸಿಹಿ ಇರುತ್ತಲ್ವ. ನಾನು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದೆ, ಮತ್ತೆ ಕುಡಿಯೋಣ ಅಂತ ಅಂದ್ಬಿಟ್ಟು. ಚೆಲ್ಲೋದಕ್ಕೆ ಮನಸ್ಸು ಬರಲಿಲ್ಲ. ಒಂದು ಅರ್ಧ ಗ್ಲಾಸ್ ಚೆಲ್ಲಿದೆ, ಆದರೂ ಕೂಡ 1 ಗ್ಲಾಸ್ ಹಾಗೆ ತೆಗೆದಿಟ್ಟೇನೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೆ. ಸೊ ಅದನ್ನು ಇವಾಗ ಕುಡಿತಾ ಇದ್ದೀನಿ. ಪ್ರಕೃತಿಯ ವರದಾನ ಅಂತ ಹೇಳ್ಬೋದಲ್ವ ಈ ತೆಂಗಿನಕಾಯಿ ನೀರನ್ನು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಚೆಲ್ತಾರೆ,
ಅದು ಪಿತ್ತ, ಅದು ಹಾಗೆ ಹೀಗೆ, ಅದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಚೆಲ್ತಾರೆ. ಆದರೆ ಯಾರು ಕೂಡ ದಯವಿಟ್ಟು ಚೆಲ್ಲೋದಕ್ಕೆ ಹೋಗಬೇಡಿ ಆಯಿತಾ. ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ. ಇದೊಂದು ಪ್ರಕೃತಿಯ ವರದಾನ ಅಂತ ಹೇಳ್ಬೋದು. ಎಷ್ಟು ನ್ಯಾಚುರಲ್ ಆಗಿರುತ್ತೆ ನೋಡಿ, ಎಳ್ನೀರು ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಬ್ಬರು ಚೆಲ್ತಾರೆ, ಆದರೆ ಯಾರು ಕೂಡ ದಯವಿಟ್ಟು ಚೆಲ್ಲೋದಕ್ಕೆ ಹೋಗಬೇಡಿ. ಮಕ್ಕಳಿಗೆ ಕುಡಿಯೋದಕ್ಕೆ ಕೊಡಿ, ನೀವು ಕೂಡ ಕುಡೀರಿ. ಒಳ್ಳೆಯ ರೀತಿಯಾದಂತಹ ಒಂದು ಆರೋಗ್ಯಕ್ಕೆ ಒಳ್ಳೆಯ ರೀತಿಯಾದಂತಹ ಪ್ರಯೋಜನ ಕೂಡ ಇದೆ ಇದರಿಂದ ಖಂಡಿತವಾಗ್ಲೂ. ಹಾಗಾಗಿ ನಾನು ಕೂಡ ಚೆಲ್ಲೋದಿಲ್ಲ, ಹಾಗೆ ತೆಗೆದಿಟ್ಟು ಟೈಮ್ ಸಿಕ್ಕಾಗ ಕುಡಿತೀನಿ. ಹಾಗೆ ಮಧ್ಯಾಹ್ನ ಸ್ವಲ್ಪ ಮಲಗಿದ್ದೆ ನಾನು ಮಲಗುವಂತಹ ಟೈಮಲ್ಲಿ ಅದು ಈ ರೀತಿ ಕ್ರಾಫ್ಟ್ ಮಾಡ್ತಾಯಿದ್ಲು. ಅವಳಿಗೆ ರಜೆ ಇದ್ದರೆ ಜಾಸ್ತಿ ಅಭ್ಯಾಸ ಈ ಥರ ಕ್ರಾಫ್ಟ್ ಮಾಡೋದೆಲ್ಲ. ಹಾಗೆ ಏನೋ ಮೊಬೈಲಲ್ಲಿ ನೋಡಿಕೊಂಡು ಮಾಡ್ತಾಯಿದ್ಲು. ಹಾಗೆ ಸ್ವಲ್ಪ ನಿದ್ದೆ ಬಂದಿತ್ತು ನನಗೆ ಕೂಡ. ನಿದ್ದೆಯಿಂದ ಎದ್ದ ನಂತರ ನೋಡ್ತಾ ಇರಬೇಕಿದ್ರೆ ಈ ಥರ ಕಂಪಾಸ್ ಬಾಕ್ಸ್ ರೆಡಿ ಮಾಡಿದ್ಲು. ಇದೇನೋ ಒಂಥರ ಖುಷಿ ಅವಳಿಗೆ ಈ ಥರ ಕ್ರಾಫ್ಟ್ ಎಲ್ಲ ಮಾಡೋದಂತ ಹೇಳಿದರೆ, ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಹಾಗೆ ಸಂಜೆಗೆ ಇವತ್ತು ನಾನು ಅವಲಕ್ಕಿ ಮಾಡಿದ್ದೆ. ಅವಲಕ್ಕಿ ಹಾಗೆ ಟೀ ಮಾಡಿದ್ದೆ. ಟೀ ನಾನು ಮತ್ತು ನನ್ನ ಮಗ ಇಬ್ಬರೇ ಕುಡಿಯೋದು. ಅವನು ಒಂದೊಂದು ಸಲ ಕುಡಿತಾನೆ, ಒಂದೊಂದು ಸಲ ಕುಡಿಯೋಲ್ಲ. ಆದ್ವಿ ತುಂಬ ಕಡಿಮೆ ಟೀ ಕುಡಿಯೋದು. ಟೀ ಕಾಫಿ ಎಲ್ಲ ಅಷ್ಟೊಂದು ಇಷ್ಟಪಡಲ್ಲ ಅವಳು. ಬೇಕು ಅಂತಂದರೆ ಒಂದು ಸ್ವಲ್ಪ ಕುಡಿತಾಳೆ ಅಷ್ಟೇ. ಹಾಗೆ ಅವಲಕ್ಕಿ ಮಾಡಿದ್ದೆ. ಮೇಲೆ ಒಂದು ಸ್ವಲ್ಪ ಸೇವಿತ್ತು ಮನೆಯಲ್ಲಿ ತಂದಿಟ್ಟಿರುವಂಥದ್ದು, ಅದನ್ನು ಹಾಕ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಅವಲಕ್ಕಿಗೆ ಈ ಥರ ಸೇವು ಹಾಕ್ಕೊಂಡು ತಿನ್ನೋದಂತ ಹೇಳಿದರೆ ತುಂಬ ಇಷ್ಟ. ಸಿಹಿ ಅವಲಕ್ಕಿ ಸಿಂಪಲ್ಲಾಗಿ ಮಾಡಿದ್ದೆ ಇವತ್ತು ನಾನು. ಖಾರ ಅವಲಕ್ಕಿ ಮಾಡಿಲ್ಲ, ಸಿಹಿ ಅವಲಕ್ಕಿನೇ ಮಾಡಿದ್ದು. ಸಂಜೆ ಸ್ನ್ಯಾಕ್ಸ್ಗೆ ಅವಲಕ್ಕಿ ಹಾಗೆ ಟೀ ಮಾಡಿದ್ದೀನಿ ಇವತ್ತು. ಬೇರೆ ಇನ್ನೇನು ಇರಲಿಲ್ಲ. ಆದ್ವಿ ಪೂರಿ ಮಾಡಿ ಅಂತ ಹೇಳಿದ್ದು. ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಅಲ್ವಾ, ವಾಪಸ್ ಸಂಜೆ ಪೂರಿ ಬೇಡ ಅಂತ ಅಂದ್ಬಿಟ್ಟು ಗ್ರೇವಿ ಇತ್ತು, ಸ್ವಲ್ಪ ಪೂರಿ ಮಾಡಿ ಅಂತ ಹೇಳಿದ್ದು. ಬೆಳಿಗ್ಗೆ ಹೇಗೂ ಚಪಾತಿ ಮಾಡಿದ್ದೆ, ಇನ್ನು ವಾಪಸ್ ಪೂರಿ ಬೇಡ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡಿದ್ದೀನಿ. ಅವಲಕ್ಕಿ ಅವಳಿಗೆ ಬೇಡ ಅಂತ, ಇಷ್ಟ ಇಲ್ಲ ಅಂತೆ. ನನಗೆ ಬೇಡ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣನ್ನು ರೆಡಿ ಮಾಡಿದ್ದಾಳೆ, ಕಟ್ ಮಾಡಿ ತಿನ್ನಲಿಕ್ಕೆ ಅಂತೇಳಿ. ಮಾವಿನ ಹಣ್ಣನ್ನು ತಿಂತೀನಿ ಕಟ್ ಮಾಡಿಬಿಟ್ಟು ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಮಗನಿಗೆ ಕೊಟ್ಟೆ ನಾನು ಟೀ ಹಾಗೆ ಅವಲಕ್ಕಿ. ಹಾಗೆ ಸಂಜೆ ವಾಪಸ್ ನಾನು ಇಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ಬಂದರು ಮನೆಗೆ. ಬರಬೇಕಿದ್ರೆ ಇವತ್ತು ಅಷ್ಟೇನು ಅಂದರೆ ಮನೆ ಸಾಮಾನೇನು ತರೋದಕ್ಕಿರಲಿಲ್ಲ. ಹಾಲು, ಆಮೇಲೆ ಮಕ್ಕಳಿಗೆ ಬೇಕಾಗಿರುವಂತಹ ಏನಾದರೂ ಬೇಕ್ರಿ ಐಟಮ್ ಈ ಥರ ತಂದಿದ್ದರು. ಅಂದರೆ ರಜೆ ಇತ್ತಲ್ವ, ಒಂದು 2 ಡೇಸ್ ರಜೆ ಅಂತ ಗೊತ್ತಾಯಿತು ನಮಗೆ. ಹಾಗಾಗಿ ಮನೆಯಲ್ಲಿದ್ದರೆ ಏನಾದರೂ ತಿಂತಾರೆ, ಇಲ್ಲ ಅಂತ ಹೇಳಿದರೆ ತಿಂಡಿ ಈ ಥರ ಎಲ್ಲ ತಂದರೆ ಯಾವುದನ್ನು ಕೂಡ ತಿನ್ನಲ್ಲ, ಯಾವುದನ್ನು ಕೂಡ ಮುಟ್ಟಲ್ಲ. ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ತಿಂತಾಳೆ ಅವಳು ಕೂಡ, ಜಾಸ್ತಿ ಅಂತ ಇಲ್ಲ, ಸ್ವಲ್ಪ ಒಂದು ಟೈಮೆಲ್ಲ ಒಂದು ಟೈಮಿಗೆಲ್ಲ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ. ಹಾಗೆ ಶ್ಯಾಂಪು ಕೂಡ ಖಾಲಿಯಾಗಿತ್ತು. ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಹಾಕೋದು, ನನ್ನ ಮಗಳಿಗೆ ಕ್ಲಿನಿಕ್ ಪ್ಲಸ್ನ ಹಾಕ್ತೀನಿ. ನನ್ನ ಮಗ ಕೂಡ ಅಷ್ಟೇ ಕ್ಲಿನಿಕ್ ಪ್ಲಸ್ಸೇ ಹಾಕೋದು. ನಾನು ಕೂಡ ಅಷ್ಟೇ, ಮಗ ಇಬ್ಬರು ಕೂಡ ಕ್ಲಿನಿಕ್ ಪ್ಲಸ್ ಹಾಕ್ತಾರೆ. ನಾನು ಮಾತ್ರ ಹೆಡ್ ಆ್ಯಂಡ್ ಶೋಲ್ಡರ್ ಹಾಕ್ತೀನಿ. ನನಗೆ ಡ್ಯಾಂಡ್ರಫಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅದು. ಸೊ ಇವಾಗ ಹಸ್ಬೆಂಡ್ಗೆ ಯಾವಾಗಲೂ ಅಷ್ಟೇ ಮನೆಗೆ ಬಂದ ಕೂಡಲೇ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಕೊಡಬೇಕಾಗತ್ತೆ. ಮಳೆಗಾಲ ಅಲ್ವಾ, ಬಿಸಿಯಾಗಿದ್ರೇ ಅವ್ರಿಗೆ ಇಷ್ಟ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಸೆಕೆಗಾಲದಲ್ಲಾದರೆ ನಾನು ಜ್ಯೂಸೆಲ್ಲ ಜಾಸ್ತಿ ಮಾಡಿಕೊಡ್ತೀನಿ. ಇವತ್ತು ಕಷಾಯ ಮಾಡ್ತೀನಿ. ಹೆಚ್ಚಾಗಿ ನಾನು ಕೊತ್ತಂಬರಿ ಹಾಗೆ ಜೀರಿಗೆ ಪೌಡರ್ ಹಾಕಿ ಕಷಾಯನೇ ಮಾಡಿಕೊಡೋದು, ಬೆಲ್ಲ ಎಲ್ಲ ಹಾಕಿಬಿಟ್ಟು ಅವರಿಗೆ. ಇವತ್ತು ಕೂಡ ಕಷಾಯನೇ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ ಬಿಸಿ ಬಿಸಿಯಾಗಿ ಕಷಾಯ ಎಲ್ಲ ಮಾಡಿಕೊಟ್ಟು ತುಂಬ ಇಷ್ಟ ಅವರಿಗೆ. ಹಾಗೆ ನೈಟಿಗೆ ನಾನಿವತ್ತು ಒಣಮೀನು ಸಾರು ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ ಖಾಲಿಯಾಗಿತ್ತು. ಟೊಮೆಟೊ ತನ್ನಿ ಅಂತ ಹೇಳಿಬಿಟ್ಟು ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಒಣಮೀನು ಸಾರು ಮಾಡಬೇಕಿದ್ದು, ಅದಕ್ಕೆ ಟೊಮೆಟೊ ಹಾಕಿದ್ರೇ ಅದು ಒಂದು ರುಚಿ ಚೆನ್ನಾಗಿ ಬರೋದು. ಸೊ ಹಾಗಾಗಿ ನಾನು ಹೇಳಿದೆ ಹಸ್ಬೆಂಡ್ಗೆ ಟೊಮೆಟೊ ಹಣ್ಣು ತನ್ನಿ ಅಂತ ಅಂದ್ಬಿಟ್ಟು. ಅವರು ಕೂಡ ತೊಗೊಂಡೆ ಅಂತ ಹೇಳಿದರು. ಅರ್ಧ kg ಟೊಮೆಟೊ ಹಣ್ಣನ್ನು ತೊಗೊಂಡೆ ಅಂತ. ಇಲ್ಲಿ ಬಂದು ನಾನು ರೆಡಿ ಮಾಡಬೇಕಿದ್ರೆ ಟೊಮೆಟೊ ಹಣ್ಣೇ ಇರಲಿಲ್ಲ. ಟೊಮೆಟೊ ಎಲ್ಲಿ ಅಂತ ಕೇಳಿದ್ದಕ್ಕೆ ನಾನು ತೊಗೊಂಡಿದ್ದೀನಿ, ಅದು ಅಂದರೆ ಗಾಡಿನಲ್ಲಿ ಗಾಡಿ ಹ್ಯಾಂಡ್ಲ್ ಇರುತ್ತಲ್ವ, ಅದರಲ್ಲಿ ಅವರು ಸಿಕ್ಸಿರ್ತಾರೆ, ಅದು ಕೆಳಗಡೆ ಬಿದ್ದಿದೆ ಅಂತ ಹೇಳಿದರು. ಗೊತ್ತಾಗಿಲ್ಲ ನನಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು. ಕಾದಿದ್ದು ನಾನು ಸಂಜೆ ಹೊತ್ತಿಗೆ ಮಾಡಿ ಇಡ್ತಾಯಿದ್ದೆ ಅಂತ ಆಯಿತು. ಸೊ ಇವಾಗ ಕಷಾಯ ರೆಡಿ ಮಾಡಿ ಆಯಿತು. ಟೊಮೆಟೊ ಇಲ್ಲದೇ ಇವತ್ತು ಈರುಳ್ಳಿ ಮಾತ್ರ ಹಾಕಿಬಿಟ್ಟು ಒಣಮೀನು ಹಾಕಿಬಿಟ್ಟು ಸಾರು ಮಾಡಿದ್ದೀನಿ. ಇವತ್ತಿನ ಊಟಕ್ಕೆ ಒಣಮೀನು ಸಾರು ಮತ್ತು ಕುಚ್ಚಲಕ್ಕಿ ಅನ್ನ ಅಷ್ಟೇ, ಬೇರೆ ಇನ್ನೇನಿಲ್ಲ. ತುಂಬ ಸಿಂಪಲ್ಲಾಗಿ ಒಂದು ರಾತ್ರಿ ಊಟ ಅಂತ ಹೇಳ್ಬೋದು.
ಒಣಮೀನು ಸಾರು ಅಂದರೆ ತುಂಬ ಸಿಂಪಲ್ಲಾಗಿ ಮಾಡೋದು ಗೊತ್ತಿರತ್ತೆ ಅಂತ ಅಂದ್ಕೋತೀನಿ. ಮಸಾಲೆ ರುಬ್ಬೋದು ನಾರ್ಮಲ್ಲಾಗಿ, ಕುದಿಯೋದಕ್ಕೆ ಇಡೋದು, ಈರುಳ್ಳಿ ಎಲ್ಲ ಹಾಕಿ ನಂತರ ಕ್ಲೀನ್ ಮಾಡಿ ಇಟ್ಟಂಥ ಒಣಮೀನನ್ನು ಹಾಕಿಬಿಟ್ಟು ಸಿಂಪಲ್ಲಾಗಿ ಕುದಿಸೋದು ಅಷ್ಟೇ. ಅಲ್ಲಿಗೆ ಒಣಮೀನು ಸಾರು ರೆಡಿ ಆಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವೀಡಿಯೋ ಒಂದು ಸಿಂಪಲ್ ಲಾಗ್ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಈ ಲಾಗ್. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಕೂಡ ಒಂದು ಮೋಟಿವೇಶನ್ ಸಿಕ್ಕಾಗತ್ತೆ. ಸೊ ಹೊಸಬರಾಗಿದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ ಕಡೆ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಷ್ಟೋ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.